ಯಡಹಳ್ಳಿ ಗ್ರಾಮದಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿ ಸರಿಯಾದ ಸಮಯಕ್ಕೆ ಬಾರದ ಬಸ್, ಗ್ರಾಮಸ್ಥರಿಂದ ಬಸ್ ತಡೆದು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಶರಥ ದೊರೆ ಅವರು ಪ್ರತಿಭಟನೆಗೆ ಬೆಂಬಲ ನೀಡಿದರು. ಸರಿಯಾದ ಸಮಯಕ್ಕೆ ಬಸ್ ಬಿಡಬೇಕು, ಬಿಡದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ಹುಣಸಗಿ ಠಾಣೆಯ ಪಿಎಸ್ಐ ಚಂದ್ರಶೇಖರ ಆಗಮನ, ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬಿಡುವುದಾಗಿ ಭರವಸೆ ನೀಡಿದರು. ನಂತರ ಪ್ರತಿಭಟನೆ ಹಿಂಪಡೆದು ಗ್ರಾಮಸ್ಥರು ಭಾಗವಹಿಸಿದರು. ದೇವರಾಜ್ ಹುಗಾರ್, NKSTV4 ನ್ಯೂಸ್, ಯಾದಗಿರಿ. ಈಗ ಬಸ್ ಇಲ್ಲಿ ಸ್ಟ್ರೈಕ್ ಮಾಡಕ ಕಾರಣ ಮೊನ್ನೆ ಲೆಟರ್ ಕೊಟ್ಟರು ಬಸ್ ಮುಳ್ಳಾರ್ಸಲಿಂದ ಸ್ಟ್ರೈಕ್ ಮಾಡಿದ್ರು. ಯಾಕಂದ್ರ ಪೊಲೀಸ್ ಸ್ಟೇಷನ್ PSI ಬಂದು ಎಷ್ಟೊತ್ತಿದ್ರು ಇದು ಸ್ಟ್ರೈಕ್ ಮಾಡ್ಕೊಂಡು ಚಲೋಲ್ಲಪ್ಪ ಅಂತ ಮಾನವತೆ ತೋರಿಸಿ ಅಕಸ್ಮಾತ್ ಬಸ್ ಬರಲಿಲ್ಲ ಅಂತಂದ್ರೆ ಸ್ಟ್ರೈಕ್ ಮಾಡಕ್ ನಾನೇ ಅನುಮತಿ ಕೊಡ್ತೀನಿ, ನಾನೇ ಅಲ್ಲಿ ಬಂದು ನಿಂತಿಗೆ ಸ್ಟ್ರೈಕ್ ಮಾಡೋದಲ್ಲಪ್ಪ, ನಿಮ್ಗೆ ಬಸ್ ಕೊಡ್ತೀನಿ ಅಂತ ಒಂದು ದೊಡ್ಡ ಮಾನವತೆ ತೋರಿಸ್ಯಾನಂತಂದ್ರ ಒಂದು ಎಲ್ಲ ಮಕ್ಕಳಿಗೆ ಗೌರವ ಕೊಟ್ಟನಂದ್ರ ಈ PSI ದೊಡ್ಡ ನಾವು ಗೌರವ ಕೊಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ಏನೇ ಸ್ಟ್ರೈಕ್ ಆದ್ರೂ ನಾನೇ ಬರ್ತೀನಿ ಅಂತ ಹೇಳೋಣ. ಇದೇ ಒಂದು ದೊಡ್ಡ ಆಜ್ಞೆಯ ನಾನು ಮಕ್ಕಳಿಗೆ ದೊಡ್ಡ ಗೌರವ ಕೊಟ್ಟು ಮಕ್ಕಳ ಸಲಗ ನಾನು ಬರ್ತೀನಿ ಅನ್ನೋದೇ ಒಂದು ದೊಡ್ಡ ಆಘಾತವಾದ ಗೌರವ ಅಂತ ಹೇಳಕ್ ಇಷ್ಟಪಡ್ತೀನಿ.